ಇನ್ನೊಂದು ಏಕತಾಳದ ಏರುಪದ್ಯದ ಒಂದು ವಿಭಿನ್ನ ತಾಳ ಹಾಡುವ ಕ್ರಮ ಅಂತಂದ್ರೆ ಭೈರವಿ ಏಕ. ಇದ್ರ ಛಂದಸ್ಸು ಬೇರೆ. ಇದು ಭೈರವಿ ಏಕದ ಛಂದಸ್ಸು ಬೇರೆ, ಮಾರವಿ ಏಕದ ಛಂದಸ್ಸು ಬೇರೆ. ಅದು ಪದ್ಯದ ಹೆಡ್ಡಿಂಗ್ನಲ್ಲಿ ಬರೆದಿರ್ತಾರೆ ಭೈರವಿ ಏಕ, ಮಾರವಿ ಏಕ ಅಂತ. ಸೊ ಈಗ ಭೈರವಿ ಏಕದ ನೋಡೋಣ. ಭೈರವಿ ಏಕದ ಪದ್ಯ ಹೀಗೆ: ದುಳ್ಳನು ರೋಷದೊಳಗ ನೋಡಿ, ಇಲ್ಲಿ ಮಾರವಿಗೂ ಭೈರವಿಗೆ ಏನು ವ್ಯತ್ಯಾಸ? ದುರುಳನು ರೋಷದೊಳಗ ತಾಮ್ ತತ ತಾಮ್ ತತ ತಾಮ್ ತತ ಅಂತ ಹಾಡ್ತಿದ್ವಿ ನಾವು, ಜಾಗಟೆ ಪೆಟ್ಟು ಹಾಕ್ತಿದ್ವಿ. ಅದಕ್ಕೆ ಅನುಗುಣವಾಗಿ ಚಂಡೆ ಪೆಟ್ಟು ಕುಣಿತದ ಹಾವಭಾವ ಬದಲಾಗ್ತಿತ್ತು. ಇಲ್ಲಿ ಬೇರೆ, ಇದು ಹೆಚ್ಚು ಕಮ್ಮಿ ಕಿಟ ತಗತರಿ ಕಿಟ ಕಿಟ ತಗತರಿ ಕಿಟ ಆ ನಡೆಯಲ್ಲಿ ಹೋಗ್ತದೆ. ದುರುಳನು ರೋಷದೊಳಗ ತಾಮ್ ದಿದ್ದ ದಿದ್ದ ತಾಮ್ ದಿದ್ದ ದಿದ್ದ ದ ದಿದ್ದ ತಾಮ್ ದಿದ್ದ ದಿದ್ದ ದ ದಿದ್ದ ತಾಮ್ ತದಿದ್ದ ತಾಮ್ ತದಿದ್ದ ತಾಮ್ ತದಿದ್ದ ತಾಮ್ ತದಿ ತಾಮ್ ದಿದ್ದ ತಾಮ್ ದಿದ್ದ ತಾಮ್ ದಿದ್ದ ತಾಮ್ ದಿದ್ದ ತಾಮ್ ದಿದ್ದ ತಾಮ್ ದಿದ್ದ ತಾಮ್ ತಾಮ್ ದಿದ್ದಂಕ ತದಿದ ದಿದ್ದಂಕ ತದಿದ ದಿದ್ದಂಕ ತದಿದ ಕಿಡ ತಗದರಿ ಕಿಡ ಕಿಡ ತಗದರಿ ಕಿಡ ಕಿಡ ತಗದರಿ ಕಿಡ ಕಿಡ ತಗದರಿ ಇದೊಂಕ ತಗತ ಉರುಳಲು ರೋಷದೊಳಗ ಬಿಡದೊರ ಒಣಸುತ್ತಲಿ ಶರೌಗ ಸುರಿಸಲು ಹರಿ ಕಂಡಗನು ಕತ್ತರಿಸಿ ಬಿಟ್ಟು ಶಸ್ತ್ರವನ್ನು ಇದೊಂಕ ತಗತ ಅಂತ ಮುಕ್ತಾಯ ಮಾಡ್ತಾರೆ. ಇದು ಭೈರವಿ ಏಕ. ಭೈರವಿ ಏಕದ ಇನ್ನೊಂದು ರಿಪೀಟ್ ಮಾಡ್ತಾನೆ ಸ್ವಲ್ಪ ಸ್ಪೀಡ್ನಲ್ಲಿ. ಬರದೊಳ ಸುರಮುಲದಿಂದ ತಾಮ್ ದಿದ್ದ 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 ತಾಮ್ ದಿದ್ದ 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 ತಾಮ್ ದಿದ್ದ ದಿದ್ದ ತಾಮ್ 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 ದಿದ್ದಂಗ ತದಿದ ದಿದ್ದಂಗ ತದಿದ ದಿದ್ದಂಗ ತದಿದ ಗಿಡದಗದರಿ ಗಿಡ ಗಿಡದಗದರಿ ಗಿಡ ಗಿಡದಗದರಿ ಗಿಡ ಗಿಡದಗದರಿ ಇನ್ನೊಂಕದಾಗ ತಾಮ್ ತಗದರಿ ಬರದೊಳ ಸುರಮುಲದಿಂದ ಹರಿಗಿರಕ್ಕೆ ಸೈಲು ಸರಳೊಂದ ಕರುಣಾಕರ ಕೌಳಿಕದಿ ಮೈಮರಗದರಿ ಕನಾರಕದಿ ಇನ್ನೊಂಕದಾಗ ತಾಮ್ ದಿಗಣತು. ಹೀಗೆ ಮಾರವಿ ಮತ್ತು ಭೈರವಿ ಏಕವನ್ನು ಬೇರೆ ಬೇರೆ ರಂಗಕ್ರಮಗಳಿಗೆ ಅನುಗುಣವಾಗಿ ಬಳಸ್ತಾರೆ. ಹೆಚ್ಚು ಕಮ್ಮಿ ನಮ್ಮಲ್ಲಿ ಏರುಪದ್ಯಗಳು ಬಳಕೆ ಆಗುವುದು ಯಾವಾಗ? ಯಾವುದೋ ಯುದ್ಧ ಸಂಘಟಿತ ಆಯಿತು, ಯುದ್ಧದ ಗ್ರಾಫ್ ಸ್ಪೀಡ್ ಆಗಬೇಕು ಅನ್ನುವಾಗ ಏರುಪದ್ಯಗಳನ್ನು ಬಳಸ್ತಾ ಹೋಗ್ತೇವೆ. ಒಂದು ಏರ್ಪದ್ಯ, ಇನ್ನೊಂದು ಪಾತ್ರದ ಏರ್ಪದ್ಯ, ಒಂದು ಪಾತ್ರದ ಏರ್ಪದ್ಯ, ಎದುರುಗಡೆ ಪಾತ್ರದ ಏರ್ಪದ್ಯ, ಹೀಗೆ ಹೋಗಿ 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 ಸ್ಪೀಡ್ ಹೈ ಆಗಿ ಯುದ್ಧ ಆಗ್ತದೆ ಅನ್ನುವ ಹಾಗೆ. ಸಾಮಾನ್ಯವಾಗಿ ಯುದ್ಧ ಕೊಡುವ ಮುಂಚಿನ ಏರುಪದ್ಯವನ್ನು ಭೈರವಿ ಏಕದಲ್ಲೇ ಕೊಡುವುದು ಕ್ರಮ. ಹಾಗಾಗಿ ಛಂದಸ್ಸು ಮಾರವಿ ಏಕದ್ದಿದ್ರೂ ಕೂಡ ಭೈರವಿ ಏಕದ್ ಮಾಡಿಕೊಂಡು ಹಾಡುವಂಥ ಒಂದು ರೂಢಿ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನೀಗ ಬಳಸುವ ಪದ್ಯ ಭೈರವಿ ಏಕದ ಛಂದಸ್ಸು, ಆದರೆ ಅದನ್ನು ಮಾರವಿಯಲ್ಲಿ ಬಳಸ್ಬೋದು. ಭೈರವಿ ಏಕದಲ್ಲಿ ಹಾಡಬೇಕಾದ್ರೆ ಹೀಗೆ ಬರ್ತದೆ. ಅದು ವ್ಯಗ್ರದಿಭ ಕೃಷ್ಣನನು ಕಳನುಗ್ರ ರೋಷದಿ ನುಡಿಸಿದನು ಅಂತ ಬರ್ತದೆ. ಅದನ್ನು ಮಾರವಿಯಲ್ಲಿ ಹಾಡಬಹುದು. ಹೇಗೆ? ವ್ಯಗ್ರದಿಭ ಕೃಷ್ಣನನು ಕಳನುಗ್ರ ರೋಷದಿ ನುಡಿಸಿದನು ಅಗ್ರಜರ ಕೊಂದೆ ಮುನ್ನ ನಾನಿಗ್ರಹಿಸಿದ ಅಂತ ಮಾರವಿಯಲ್ಲಿ ಬರ್ತದೆ. ಸೊ ಮಾರವಿ ಏಕದ ಛಂದಸ್ಸಿನ ಪದ್ಯವನ್ನು ಭೈರವಿಯಲ್ಲಿಯೂ ಹಾಡಬಹುದು. ಇದು ಮಾರವಿ ಏಕದಲ್ಲಿ ಬರೆದಿರೋ ಛಂದಸ್ಸು. ಇದು ಮಾರವಿಯಲ್ಲಿ ಹಾಡುವುದಾದ್ರೆ ಏನಲ್ಲೆಂದನು ಭೂಪತಿಗೆ ಬ್ರಕೋದರ ಇನಿತಿ ಕೆಲಸಕ್ಕೆ ಅಂತ. ಅದನ್ನು ಭೈರವಿಯಲ್ಲಿ ಹಾಡುವುದಾದ್ರೆ ಏನಲ್ಲೆಂದನು ಭೂಪತಿಗೆ ಬ್ರಕೋದರ ಅಂತ ಆಗತ್ತೆ. ಬಡಿತ ಉರುಳಿಕೆಲ್ಲ ಆದಮೇಲೆ ಏನಲ್ಲೆಂದನು ಭೂಪತಿಗೆ ಬ್ರಕೋದರ ಇನಿತಿ ಕೆಲಸಕ್ಕೆ ಅನುಮಾನಿಸಿದರು ಮನದೊಳಗೆ ಈ ಕ್ಷಣ ಕಟೆ ಹೀಗೆ ಬಳಕೆ ಆಗ್ತದೆ. ಸೊ ಮಾರವಿ ಛಂದಸ್ಸಿನ ಪದ್ಯವನ್ನು ಭೈರವಿಯಲ್ಲೂ, ಭೈರವಿ ಛಂದಸ್ಸಿನ ಪದ್ಯವನ್ನು ಏಕದಲ್ಲೂ ಹಾಡ್ತೇವೆ. ಆದರೆ ಕವಿಗೆ ಪ್ರಸಂಗಕ್ಕೆ ನಿಷ್ಠವಾಗಿ ಹಾಡಬೇಕು ಅಂತಾದರೆ ಮಾರವಿಯ ಪದ್ಯವನ್ನು ಮಾರವಿಯಲ್ಲೇ ಹಾಡಿ, ಭೈರವಿಯನ್ನು ಭೈರವಿಯಲ್ಲೇ ಹಾಡಿದರೆ ಚಂದ ಕೇಳಿಸ್ತದೆ. ಯಾಕೆಂದರೆ ಆ ರೀತಿ ಹಾಡುವ ಕ್ರಮಕ್ಕೆ ಅನುಗುಣವಾಗಿ ಕವಿ ಮಾತ್ರೆಗಳನ್ನು ಅಂದಾಜು ಮಾಡಿ ಬರೆದಿರ್ತಾನೆ. ಆದ್ದರಿಂದ ಹಾಗೆ ಕೇಳಿಸ್ತದೆ. ಆದರೆ ಕೆಲವೊಂದು ಪದ್ಯಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಬಹುದು. ನಮಗೆ ರಂಗನಡೆಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯ ಭಾಗವತರಿಗೆ ಮತ್ತು ಪಾತ್ರಧಾರಿಗೆ ಇದ್ದೇ ಇರ್ತದೆ.